ಡೈರೆಕ್ಟ್ ಓಪನ್. ಅಮ್ಮ 92. ಹೌದಾ? 92. ಹಾಂ. ಇಲ್ಲಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಬೆಳಗ್ಗಿನಿಂದಲೂ ಜನ ಉತ್ಸಾಹದಿಂದ ಮತ ಹಾಕ್ತಾ ಇದ್ದಾರೆ. ಜಿಲ್ಲೆಯಲ್ಲಿ 30,000ಕ್ಕಿಂತ ಹೆಚ್ಚು ಯುವ ಮತದಾರರಿದ್ದರೆ ಹಿರಿಯ ಮತದಾರರನ್ನು ನಾವು ನೋಡ್ಬೋದು. 92 ವರ್ಷ ದಾಟಿದಂತಹ ಅಪ್ಪಿ ಅನ್ನುವ ಮಹಿಳೆ ಕೂಡ ಬಹಳ ಉತ್ಸಾಹದಿಂದ ಬಂದು ಮತದಾನವನ್ನು ಮಾಡಿದ್ದಾರೆ. ಕನ್ನಡ ಬರ್ತದೆ ನಿಮಗೆ? ಕನ್ನಡ ಬರ್ತದೆ? ಕನ್ನಡ ಬರ್ತದೆ. ಹೌದು. ಎಂತ ವೋಟ್ ಮಾಡಿದ್ರಿ? ಹೌದು. ಏನು ಅನಿಸ್ತದೆ? ಒಳ್ಳೆಯದೇ ಅನಿಸ್ತದೆ. ಒಳ್ಳೆಯದೇ ಅನಿಸ್ತದೆ. ಎಷ್ಟಾಯ್ತು ವಯಸ್ಸು ನಿಮಗೆ? 92 ಹೇಳಿದ್ರು. ಹೌದು. ಎಲ್ಲ ವೋಟ್ ಹಾಕಿದ್ದೀರಾ? ಎಲ್ಲ ಸಾರಿ ವೋಟ್ ಹಾಕಿದ್ದೀರಾ ಅಥವಾ ಕೆಲವು ಮಿಸ್? ಇದು ಫಸ್ಟ್ ಅಲ್ಲ, ಎಷ್ಟೋ ವೋಟ್ ಹಾಕಿದ್ದೀವಿ. ಹೌದು. ನಮ್ದು ಮುನ್ಸಿಪಾಲ್ಟಿದು ಅದರದ್ದು ಎಲ್ಲ ನನ್ನ ಮಗ ಇದ್ದಾನೆ, ಕರ್ಕೊಂಡು ಬರ್ತಾನೆ, ಕರ್ಕೊಂಡು ಹೋಗ್ತಾನೆ. ಕುಕ್ಷದವರೆಗೆ ಮತ್ತೆ ನಡೀಲಿಕ್ಕಾಗೋದು ಮನೆಯಲ್ಲಿ. ಇಷ್ಟೇ ದೂರದ ನಡೆಯುವುದು. ಮತ್ತೆ ಮನೆಯಲ್ಲಿ ಅಡುಗೆ ಮಾಡಿ ಇಬ್ಬರು ಊಟ ಮಾಡೋದು. ಈ ಗಟ್ಟಿ ಮುಟ್ಟಿದ್ದವರೆಲ್ಲ ನಮ್ಮ ಒಂದು ಓಟ್ ಹಾಕದಿದ್ರೆ ಹೇಗೆ, ಪರವಾಗಿಲ್ಲ ಬಿಟ್ಬಿಡುವ ಅಂತ ಹೇಳ್ತಾರೆ. ಅದೇನು ಬೇಡಪ್ಪ, ನನಗೆ ಆ ಪ್ರಶ್ನೆವೇ ಬೇಡ. ನಾನೇನು ಅಷ್ಟು ಕಲ್ತವಳು ಅಲ್ಲ. ಆದ ಕಾರಣ ನಮಗೆ ಇಷ್ಟು ಸಾಕು. ಅಲ್ಲ, ಈ ಗಟ್ಟಿ ಮುಟ್ಟಿದ್ದವರು ಉದಾಸೀನ ಮಾಡ್ತಾರೆ ಓಟ್ ಹಾಕ್ಲಿಕ್ಕೆ. ನಿಮ್ಗೇನು ಅವರ ಇಷ್ಟ. ನನ್ನ ಇಷ್ಟದಲ್ಲಿ ನಾನು ಬಂದಿದ್ದೇನೆ, ಅವ ಮತ್ತು ನನ್ನ ಮಗ ಮತ್ತು ಬಂದಿದ್ದೇವೆ. ಮತ್ತೆ ಏನು ವಿಶೇಷ ಇಲ್ಲ. ನಾನು ಇನ್ನೊಬ್ಬರ ವಿಷಯಕ್ಕೆ ನಾವು ಹೋಗುವುದೂ ಇಲ್ಲ, ನನಗೂ ಬೇಡವೂ ಬೇಡ. ಖುಷಿ ಆಗ್ತದೆ ಓಟ್ ಹಾಕಿದ್ದು. ಎಸ್ ಎಸ್. ಮುಂದಿನ ಬಾರಿ ಕೂಡ ಮತ್ತೆ ಓಟ್ ಹಾಕ್ಬೇಕು ನೀವು. ಆಯ್ತು. ಗಟ್ಟಿ ಇದ್ದೀರಿ ನೀವು. ದುಂಬರ್ತಿ ಸರ್, ನೀವು ಅವರ ಮಗ. ಈ ಏಜಲ್ಲೂ ಅವ್ರನ್ನ ಕರ್ಕೊಂಡ್ಬಂದು ಓಟ್ ಹಾಕ್ಸ್ತೀವಿ. ಹೌದು ಹೌದು. ಏನು ಯಾಕೆ ಓಟ್ ಹಾಕೋದು ನಮ್ಮೊಂದು ಹಕ್ಕು, ಯಾಕೆ ಹಾಕೋದು. ನೀವು ಬೇಡ ವಯಸ್ಸಾಯ್ತು ಕೂತ್ಕೊಳ್ಳಿ ಅಂತ ಹೇಳುದಿಲ್ವಾ? ಬೇಡ ಬೇಡ ಹೇಳುದಿಲ್ಲ. ಪ್ರತಿ ಸಾರಿ ಕರ್ಕೊಂಡ್ ಬರ್ತೀವಿ. ಹೆಚ್ಚಾಗಿ ಗಟ್ಟಿದ್ದ ತನಕ ಕರ್ಕೊಂಡು ಬರೋದು ಅಷ್ಟೇ. ಅಲ್ಲ, ನಿಮ್ದಾಯ್ತು ಓಟು? ನಂದು ಬತ್ತ ಒಟ್ಟಿಗೆ ಹಾಕಿದೆ. ನಿಮ್ಮ ಹೆಸರು? ರಾಜಾರಾಮ್. ರಾಜಾರಾಮ್ ಅವರಿಗೂ ಕೂಡ ವಯಸ್ಸಾಗಿದೆ. ತನ್ನ ತಾಯಿ 92 ವರ್ಷದ ಅಪ್ಪಿ ಅವರಿಗೂ 93 ವರ್ಷ ವಯಸ್ಸಾಗಿದೆ. ಅವರು ಒಂದು ಓಟನ್ನು ನಾನು ಬಿಟ್ಟಿಲ್ಲ ಅನ್ನೋ ಉತ್ಸಾಹದಲ್ಲಿ ಬಂದು ಓಟ್ ಹಾಕ್ತಾರೆ. ಯುವಕರು ಓಟ್ ಹಾಕದಿದ್ರೆ ಪರವಾಗಿಲ್ಲ, ಅದು ಅವರಿಗೆ ಬಿಟ್ಟದ್ದು. ನಾನು ಮಾತ್ರ ತಪ್ಪದೆ ಓಟ್ ಹಾಕ್ತಾ ಇದ್ದೇನೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.